ಗಂಟೆಯಿಂದನೂ ಮನೆಯಲ್ಲಿ ಪಬ್ಲಿಕ್ ಬಂದು ಅಪ್ಪಾಜಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ VIP ಗೆ ಸಾರ್ವಜನಿಕರಿಗೆ ಇಬ್ಬರಿಗೂ ವ್ಯವಸ್ಥಿತವಾಗಿ ಮಾಡಿದ್ದೀವಿ ನಿನ್ನೆ ರಾತ್ರಿಯಿಂದನೇ. 12 ಗಂಟೆ ಮೇಲೆ ಹೈಸ್ಕೂಲ್ ಫೀಲ್ಡಿಗೆ ಕರ್ಕೊಂಡು ಹೋಗ್ತೀವಿ. ಆಮೇಲೆ 3 ಗಂಟೆ ಮೇಲೆ 3:30-4 ಗಂಟೆ ಹಂಗೆ ಕಲ್ಲೇಶ್ವರ ಮಿಲ್ಲಿಗೆ ಅಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ. ಮನೆಯಲ್ಲಿ ಅವರೇ ತಂದೆ ಆಗಿರ್ತಾರೆ, ಎಲ್ಲರೂ ಕೂಡ ತಂದೆ ಕೇವಲ ಮಂಜೇಶ್ ಅಂದರೆ ಇಡೀ ಜಿಲ್ಲೆ ಜನತೆ ತಂದೆ ಆಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಕಳ್ಕೊಂಡಾಗ ಇಷ್ಟೆಲ್ಲ ಫೀಲ್ ಆಗುತ್ತೆ. ಅದು ಎಲ್ಲರೂ ಬಾಯಲ್ಲೂ ಅಪ್ಪಾಜಿ ಅಂತಾನೆ ಬರೋದು ಮಾಮ ಅವರಿಗೆ. ಸೊ ಈಗ ಅಪ್ಪಾಜಿ ಕಳ್ಕೊಂಡಂಗೆ ದಾವಣಗೆರೆ ಜನನೂ ಅದೇ ಬೇಸರದಲ್ಲಿದ್ದೀವಿ. ಥ್ಯಾಂಕ್ ಯು. ಈ ರಾಜ್ಯಕ್ಕೆ ತುಂಬಲಾರ್ದ ನಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಒಬ್ಬ ಸಾರ್ವಜನಿಕ ಬದುಕಿನಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಸಾಧಿಸಿರುವಂಥ ನಿಮ್ಮೆಲ್ಲರ ಹೆಮ್ಮೆಯ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನೆಲ್ಲ ಕೂಡ ಅಗಲಿದ್ದಾರೆ. 90 ವರ್ಷ ವಸಂತಗಳನ್ನು 94 ವರ್ಷಗಳನ್ನು ಪೂರೈಸಿ ಇವತ್ತು ಅವ್ರು ನಮ್ಮನ್ನೆಲ್ಲ ಕೂಡ ಬಿಟ್ಟೋಗಿರುವಂಥದ್ದು ತುಂಬ ನೋವಿನ ಸಂಗತಿ. ಭಾಳಷ್ಟು ಕ್ಷೇತ್ರಗಳಲ್ಲಿ ಅವರು ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂಥವ್ರು. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮೂಡಿಸಿರುವಂಥ ಹೆಗ್ಗಳಿಕೆ ಇರುವಂಥ ಒಬ್ಬ ಶಿಕ್ಷಣ ಭೀಷ್ಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಸೋಲಿಲ್ಲದ ಸರ್ದಾರನಾಗಿ ಸಾಕಷ್ಟು ರಾಜಕೀಯ ಸ್ಥಿತ್ಯಂತರಗಳ ನಡುವೆ ಒಂದು ಹೊಸ ಬದುಕು, ಹೊಸ ಶಕ್ತಿಯನ್ನು ಈ ನಾಡಿಗೆ, ಈ ಜಿಲ್ಲೆಗೆ ಕಟ್ಟಿಕೊಟ್ಟಂಥ ಕೀರ್ತಿ ಕೂಡ ಅವ್ರಿಗಿದೆ. ಉದ್ಯಮ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡೋದ್ರ ಮೂಲಕ ಸಾಕಷ್ಟು ಜನರ ಬದುಕಿಗೆ ಒಂದು ಆಸರೆಯಾಗುವಂಥ, ಶಕ್ತಿಯಾಗುವಂಥ ಕೆಲಸವನ್ನು SS ಅವರು ಮಾಡಿದರು ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಅದ್ರ ಜೊತೆ ಸಾರ್ವಜನಿಕರ ಬದುಕಿನಲ್ಲೂ ಕೂಡ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡೋದ್ರ ಮೂಲಕ ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ಅವ್ರ ಹೆಸರಾಗಿದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆ ಕೊಡುಗೈ ದಾನಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅನೇಕ ಜನ ವಿದ್ಯಾರ್ಥಿಗಳಿರ್ಬೋದು, ಕಷ್ಟ ಸುಖ ಅಂತಂದ ಸಂದರ್ಭದಲ್ಲಿ ಸಾಕಷ್ಟು ಕೈ ಎತ್ತಿ ಕೊಡುವಂಥ ಒಂದು ದೊಡ್ಡ ಗುಣ ಅವರಲ್ಲಿತ್ತು. ಭಾಳಷ್ಟು ಯುವಕರಿಗಿರ್ಬೋದು, ಭಾಳಷ್ಟು ಜನಗಳಿಗೆ ಒಂದು ಆಸರೆಯಾಗಿ, ಒಂದು ಶಕ್ತಿಯಾಗಿ, ಒಂದು ಆಶಾಕಿರಣವಾಗಿ ನಮ್ಮೆಲ್ಲ ಮಧ್ಯೆ ಇದ್ದರು ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಒಂದು ವಿಶೇಷವಾಗಿರುವಂಥ, ವಿಭಿನ್ನವಾಗಿರುವಂಥ ವ್ಯಕ್ತಿತ್ವ ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಮತ್ತು ಖುಷಿ ಆಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಅವರು ಅಗಲಿರುವಂಥದ್ದು ನಮ್ಮೆಲ್ಲ ಕೂಡ ತುಂಬ ನೋವಾಗಿದೆ. ಇವತ್ತಿನ ಯುವ ರಾಜಕಾರಣಿಗಳಿರ್ಬೋದು, ಯುವ ವಿದ್ಯಾರ್ಥಿಗಳಿಗಿರ್ಬೋದು, ಯುವ ಶಕ್ತಿ, ಯುವ ಮನಸ್ಸುಗಳಿಗೆ ನಿಜವಾಗ್ಲೂ ಕೂಡ ಅವರ ಆದರ್ಶ ಮತ್ತು ಪ್ರೇರಣೀಯ ಮತ್ತು ಅನುಕರಣೀಯ ಅನ್ನೋದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಭಗವಂತ ಅವರಿಗೆ ಸದ್ಗತಿಯನ್ನು ಕೊಡಲಿ ಅನ್ನುವಂಥ ಒಂದು ಪ್ರಾರ್ಥನೆ ಮಾಡ್ತೇನೆ. ಮತ್ತು ಅವ್ರ ಕುಟುಂಬಕ್ಕೆ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ಮತ್ತು ಅವರ ಅಭಿಮಾನಿಗಳಿಗೆ, ಅವರ ಫಾಲೋಯರ್ಸ್ಗೆ ಈ ಒಂದು ಶಕ್ತಿಯನ್ನು ದಯಪಾಲಿಸಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಈಗ ಅಂದರೆ ಎಲ್ಲ ವಿಚಾರಗಳು ಸ್ಪಂದಿಸ್ತಾ ಇದ್ದೀವಿ. ಭಾಳ ನೋವಾಗೈತೆ ಸರ್ ನಮಗೆ. ಬಲಗೈನೇ ಹೋದಂಗೆ ಐತಿ, ನಮ್ಮನೆ ಒಂದು ಕಂಬನೇ ಹೋದಂಗೆ ಐತಿ ಸರ್ ನಮಗೆ. ಎಲ್ಲ ಒಂದೇ ಫ್ಯಾಮಿಲಿ ಇರ್ತಾರ, ಯಾವಾಗ್ಲೂ ಬಂದ್ರು ಒಂದೇ ಫ್ಯಾಮಿಲಿ ಇರ್ತಾರ ನೋಡೋರು. ಎಷ್ಟೇ ಜನ ಇರ್ಲಿ ಸರ್, ಎಂಥದ್ದು ಅವ್ರಕಿನ್ನ ದೊಡ್ಡ ವ್ಯಕ್ತಿಗಳಿದ್ರು ನಮ್ಮನೆ ಒಳಗೆ ಕರೆಯಾರ ಸರ್. ಫಸ್ಟ್ ಅವ್ರನ್ನ ಒಳಗೆ ಬಿಡ್ರಿ ಅಂತ ಕರೆಯಾರು. ಯಾವತ್ತು ನಮ್ಮನ್ನ ಭೇದ ಭಾವದಿಂದ ನೋಡಿಲ್ಲ ಸರ್ ಅವರು. ಇಡೀ ನಮ್ಮ ದಾವಣಗೆರೆಗೆ ತಂದೆ ಸರ್ ಅವರು. ದಾವಣಗೆರೆ ಸುತ್ತಮುತ್ತ ಹಳ್ಳಿ ಸೇರಿ ಅವರಿಂದನೇ ಜೀವನ ಮಾಡ್ತಿರ ಸರ್. ಎಂತ ಒಂದು ಹೂಮಾರರಿಂದನೂ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಿದ್ದಾರೆ ಸರ್. ಇನ್ಮೇಲೆ ಏನೋ ಗೊತ್ತಿಲ್ಲ. ಬಹಳ ದುಃಖ ಐತೆ ಸರ್ ನಮಗೆ. ಮೊನ್ನೆ ದಸರಾದಾಗ ಲಾಸ್ಟ್ ಸರ್ ನಾವೆಲ್ಲ ಅವ್ರಿಗೆ ಭೇಟಿಯಾಗಿ ಕಾಲಿಗೆ ಬಿದ್ದು ಎಲ್ಲ ನಮಗೆ ಆಶೀರ್ವಾದ ಮಾಡಿ ಬಂದಿದ್ರು ಸರ್ ಅವರು. ನಮ್ದೆಲ್ಲ ಆಯ್ಸೋರಕ್ಕೆ ಅವ್ರಿಗೆ ಕೊಟ್ಟಿಲ್ಲ ಸರ್. ನಾವೆಲ್ಲ ಹಂಗೆ ಬೇಡ್ತಿದ್ವಿ ಸರ್, ನಮ್ದೆಲ್ಲ ಆಯ್ಸೋರಕ್ಕೆ ಅವ್ರಿಗೆ ಬರ್ಲಿ ಅಂತ. ಸಿಗ್ಲಿ ಸರ್, ದೇವ್ರು ಒಳ್ಳೇದ್ ಮಾಡಲಿ. ಅವ್ರಷ್ಟು ಜನಕ್ಕೂ ಇದು ಮಾಡಿದಾರಲ್ಲ ಸರ್, ಅವ್ರು ಚೆನ್ನಾಗಿರ್ಲಿ ಸರ್. ಬಹಳ ದುಃಖ ಆಗ್ತದೆ ಸರ್, ಬಹಳ ನೋವಾಗೈತೆ ಸರ್ ನಮಗೆ. ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ, ಊಟ ಮಾಡಿಲ್ಲ ಸರ್. ಅವ್ರದ್ದು ಸಾವಿನ ಸುದ್ದಿ ಕೇಳಿ
ಇವೆಲ್ಲ ಬಂದು ಮಾತಾಡ್ಸ್ತಾ ಇರ್ತೀವಿ. ಬರ್ತಿದ್ವಿ ಸರ್ ನಾವು ನಮ್ ಕಷ್ಟ ಸುಖ ಹೇಳ್ಕೊಳಕ್ ಬರ್ತಿದ್ವಿ. ಅವ್ರು ಶಿಕ್ಷಣದಿಂದ ಆರೋಗ್ಯದಿಂದ ಆಗ್ಲಿ ಪ್ರತಿ ಒಂದಕ್ಕೂ ಬಂದು ನಾವು ಮಾತಾಡ್ಸ್ಕೊಂಡು ಹೋಗ್ತಿದ್ವಿ ಸರ್. ನಾವು ಎಲ್ಲದಕ್ಕೂ ಭಾಗ್ಯ ಆಗಲ್ಲ ಸರ್. ಯಾವ್ದಕ್ಕೂ ಇಲ್ಲ ಅಂತಂದ ಮನುಷ್ಯನೆಲ್ಲ ಸರ್. ಹಾ ಸರ್, ನಮಗೆ ತಂದೆನೆ ಸರ್. ಅಪ್ಪಾಜಿ ಅಂತಲೇ ಕರಿತಿದ್ವಿ ಸರ್ ನಾವು ಅವ್ರಿಗೆ. ಯಾವತ್ತಿಗೂ ಅವ್ರು ಬೇರೆ ಮಾತೇ ಬರ್ತಿದ್ದಿಲ್ಲ ಸರ್ ನಮ್ಗೆ. ಅಪ್ಪಾಜಿ ಅಪ್ಪಾಜಿ ಅಂತಲೇ ಮಾತಾಡ್ತಿದ್ವಿ ಸರ್. ಬಹಳ ದುಃಖ ಆಗೈತೆ, ಬಹಳ ನೋವಾಗೈತೆ ಸರ್ ನಮಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.